ಮಾಡ್ತಾ ಇದೆ. HD ರೇವಣ್ಣ ಅವರ ಬಿಡುಗಡೆಯಾಗಿದೆ. ಬೆಳಗ್ಗೆಯಿಂದಲೂ 12 ಗಂಟೆಗೆ ಬಿಡುಗಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಸಮಯವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಇರುತ್ತೆ, ಅದೆಲ್ಲವನ್ನ ಕೂಡ ಫಾಲೋ ಮಾಡಿ ಆದ ನಂತರ ಇದೀಗ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ HD ರೇವಣ್ಣ. ಇನ್ನು 5 ಲಕ್ಷದ ಬಾಂಡ್, ಇಬ್ಬರು ವೈಯಕ್ತಿಕ ಶ್ಯೂರಿಟಿಯನ್ನ ಕೊಟ್ಟು ಆ ನಂತರ 5 ಲಕ್ಷದ ಬಾಂಡ್ಗೆ ಸಹಿ ಮಾಡಿಸಿ ವಕೀಲರು ಕೋರ್ಟ್ಗೆ ತಲುಪಿಸಿದ್ದಾರೆ. HD ರೇವಣ್ಣ ಅವರನ್ನ ಕೂಡ ಈಗ ಬಿಡುಗಡೆ ಮಾಡಲಾಗಿದೆ. ಜೈಲಿನಿಂದ HD ರೇವಣ್ಣ ಹೊರಗಡೆ ಬಂದಿದ್ದಾರೆ. KR ನಗರ ಸಂತ್ರಸ್ತೆಯನ್ನ ಅಪಹರಣ ಮಾಡಿಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಮಾಜಿ ಸಚಿವ HD ರೇವಣ್ಣ. ಕಡೆಗೂ ಇದೀಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಬಿಡುಗಡೆ ಭಾಗ್ಯ ಸಿಕ್ಕಿದೆ. 6 ದಿನಗಳ ಜೈಲು ವಾಸದಿಂದ ರೇವಣ್ಣಗೆ ಮುಕ್ತಿ ಸಿಕ್ಕಿರುವಂತದ್ದು. ಜೈಲಿನಿಂದ ಹೊರಬಂದಿದ್ದಾರೆ ರೇವಣ್ಣ. ಸುದೀರ್ಘ ವಿಚಾರಣೆಯನ್ನ ನಡೆಸಿದ ನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರು ಕೂಡ ಮಾಡಿತ್ತು. ಅದಾದ ನಂತರ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಸಿಕ್ಕಿದೆ ರೇವಣ್ಣ ಅವರಿಗೆ. ಜೈಲಿನಿಂದ ಹೊರಬಂದಿದ್ದಾರೆ HD ರೇವಣ್ಣ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರತಿಯನ್ನ ಪಡೆದುಕೊಂಡು ಆ ನಂತರ ಅದನ್ನ ಜೈಲಿನಿಂದ ಈಗ ಪರಪ್ಪನ ಅಗ್ರಹಾರಕ್ಕೆ ತಲುಪಿಸಿದ ನಂತರ ಪ್ರತಿಯೊಂದು ಪ್ರತಿಗಳನ್ನ ತಲುಪಿಸಿದ ನಂತರ ಇದೀಗ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು. ಕಳೆದ 6 ದಿನಗಳಿಂದ ಜೈಲಿನಲ್ಲೇ ತಮ್ಮ ವಾಸವನ್ನ ಮಾಡ್ತಾ ಇದ್ರು. ಇದೀಗ 6 ದಿನಗಳ ಬಳಿಕ ಜೈಲು ವಾಸದಿಂದ ರೇವಣ್ಣಗೆ ಮುಕ್ತಿ ಸಿಕ್ಕಿರುವಂತದ್ದು. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೊನೆಗೂ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ 6 ದಿನಗಳ ಬಳಿಕ. ಒಂದು ಕಡೆ ಕಸ್ಟಡಿಗೆ ಕೂಡ ಕೇಳಿತ್ತು, ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿತ್ತು ಕೋರ್ಟ್ನಲ್ಲಿ. ಈಗಷ್ಟೇ HD ರೇವಣ್ಣ ಅವರು ಜೈಲಿಂದ ರಿಲೀಸ್ ಆಗಿರುವಂತಹದ್ದು. 11 ದಿನಗಳ ನಂತರ ರೇವಣ್ಣ ಈಗ ಆಚೆ ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ SIT ಅವರನ್ನ ವಶಕ್ಕೆ ಪಡೆದುಕೊಂಡು ತದನಂತರ JC ಆಯಿತು ಜುಡಿಷಿಯಲ್ ಕಸ್ಟಡಿ ಆದ ಪರಿಣಾಮ ರೇವಣ್ಣ ಅವರನ್ನ ಡೈರೆಕ್ಟ್ ಆಗಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಇದ್ರು. ಈ ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರ ಮುಖದಲ್ಲಿ ಮಂದಹಾಸ ಇದೆ. ದುಃಖಿತರಾಗಿದ್ರು. ಇಷ್ಟು ದಿನ ರೇವಣ್ಣ ಊಟ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಯಾರು ಭೇಟಿ ಆಗ್ತಾರೋ ಅವ್ರ ಮುಂದೆ ಕಣ್ಣೀರು ಹಾಕ್ತಾ ಇದ್ರು. ನಿನ್ನೆ ಅಷ್ಟೇ GT ದೇವೇಗೌಡರು ಹೋಗಿ ಭೇಟಿಯಾದಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ತಾನು ಮಾಡದ ತಪ್ಪಿಗೆ ಶಿಕ್ಷೆ ಆಗ್ತಾ ಇದೆ ಅನ್ನೋಂಥ ನೋವನ್ನ ಹೇಳ್ಕೊಂಡಿದ್ರಂತೆ ದೇವೇಗೌಡರ ಎದುರುಗಡೆ. ದೇವೇಗೌಡರು ಬಂದು ಅದನ್ನು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಈಗ ರೇವಣ್ಣ ಅವರು ಆಚೆ ಬರ್ತಾ ಇದ್ದಂತೆ ಒಂದ್ ಕಡೆ ಬೆಂಬಲಿಗರು, ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ಇದೆ, ಮತ್ತೊಂದು ಕಡೆ ಅವರು ಜೈಲಿಂದ ರಿಲೀಸ್ ಆಗಿ ಆಚೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿರಂತರವಾಗಿ ವಾದ ಪ್ರತಿವಾದ. ಜೈನಾ ಕುಠಾರಿ SPP ಆಗಿ SIT ಪರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ರು. ರೇವಣ್ಣ ಪರವಾಗಿ CV ನಾಗೇಶ್ ಅವರು ನಿರಂತರ ವಾದ ಮಂಡನೆ ಮಾಡ್ತಾ ಇದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆದ ಹಲವು ಕೇಸ್ಗಳನ್ನು ಉಲ್ಲೇಖ ಮಾಡಿ ಜಾಮೀನು ನೀಡಬಹುದಾದಂತಹ ಪ್ರಕರಣ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ನಿರಂಜನ್ ಸಿಂಗ್ ಕೇಸ್ ಆಗಿರಬಹುದು, ಸುನಿತಾ ದೇವಿ ಕೇಸ್ ಆಗಿರಬಹುದು, ತೀಸ್ತಾ ಪ್ರಕರಣ ಆಗಿರಬಹುದು ಸೇರಿದಂತೆ ಒಟ್ಟು 22 ಜಡ್ಜ್ಮೆಂಟ್ಗಳನ್ನ ಉಲ್ಲೇಖ ಮಾಡಿದ್ದಂತಹ CV ನಾಗೇಶ್ ಅವರು ತಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡಿಸುವಲ್ಲಿ ನಿನ್ನೆ ಯಶಸ್ವಿಯಾದರು. 5 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿ, ಜೊತೆಗೆ ಯಾವುದೇ ಕಾರಣಕ್ಕೂ ಸಾಕ್ಷಿದಾರರ ಮೇಲೆ, ಸಂತ್ರಸ್ತರ ಮೇಲೆ ಪ್ರಭಾವ ಬೀರಬಾರದು, SIT ವಿಚಾರಣೆಗೆ ಸಹಕರಿಸಬೇಕು, ಈ ಎಲ್ಲ ಷರತ್ತುಗಳನ್ನು ವಿಧಿಸಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಲಾಯಿತು. ಈಗ ಪ್ರಮುಖವಾಗಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಈಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ರೇವಣ್ಣ ಅವರನ್ನ ಜೈಲಿನಿಂದ ರಿಲೀಸ್ ಮಾಡ್ತಾ ಇದ್ದಂತೆ ರೇವಣ್ಣ ಅವರು ಆಚೆ ಬರ್ತಾ ಇದ್ದಾರೆ. ಈಗ ಸ್ವಗೃಹಕ್ಕೆ ಮರಳುತ್ತಾ ಇರುವಂತಹ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ಗಳು ಈಗ ರೇವಣ್ಣ ಅವರನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ರಸ್ತೆಯುದ್ದಕ್ಕೂ ಒಂದ್ ಕಡೆ ಅಭಿಮಾನಿಗಳು, ಬೆಂಬಲಿಗರು ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ. ರೇವಣ್ಣ ಅವರನ್ನ ಕಾಣಬೇಕು, ಅವರಿಗೆ ಅಭಿನಂದನೆ ವಿಶ್ ಮಾಡಬೇಕು ಅಂತ ಹೇಳಿ. ಸಹಜ, ಅವರ ಬೆಂಬಲಿಗರಲ್ಲಿ, ಅಭಿಮಾನಿಗಳಲ್ಲಿ ನಿನ್ನೆಯಿಂದಾನೇ ಹರ್ಷೋದ್ಗಾರ ಮನೆ ಮಾಡಿದೆ. ಪರಪ್ಪನ ಅಗ್ರಹಾರದಿಂದ ನಿನ್ನೆಯಿಂದಾನೇ ಬೀಡು ಬಿಟ್ಟಿದ್ರು ಅವರ ಬೆಂಬಲಿಗರು. ನಿನ್ನೆನೇ ಆಚೆ ಬರ್ತಾರೆ ಅಂತ ತಿಳ್ಕೊಂಡು ಈಗ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಒಂದ್ ಕಡೆ ರೇವಣ್ಣ ಅವರು ರಿಲೀಸ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ. ಇನ್ನು ರೇವಣ್ಣ ಅವರ ವಿಚಾರಕ್ಕೆ ಬಂದರೆ 11 ದಿನಗಳ ಕಾಲ ಇವರು ಕಸ್ಟಡಿಯಲ್ಲಿ ಇದ್ರು. ಈಗ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ದೇವೇಗೌಡರ ಮನೆಯಲ್ಲಿಯೂ ಕೂಡ ಸಂತಸ ಸಂಭ್ರಮ ಮನೆ ಮಾಡಿದೆ.
ವಿಶೇಷ ಪೂಜಾ ಕೈಂಕರ್ಯಗಳಿಗೆ ದೇವೇಗೌಡರ ಮನೆ ಸಾಕ್ಷಿಯಾಗಿದೆ. ಕಿಡ್ನ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಬಂಧಿತರಾಗಿದ್ದರು. ವಾದ ಪ್ರತಿವಾದ ನಡೆದು ಫೈನಲಿ ರೇವಣ್ಣ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಸಂಜೆವರೆಗೂ ಕಾಯಬೇಕಾಗಿತ್ತು. ಇವರು ಆದೇಶದ ಪ್ರತಿಗಾಗಿ ಕಾದಿದ್ರೆ, ಆದರೆ ಇಮೇಲ್ನ ಮೂಲಕ ಈಗಾಗಲೇ ಆ ಒಂದು ಆದೇಶವನ್ನು ಜೈಲಾಧಿಕಾರಿಗಳು ಸ್ವೀಕರಿಸಿದ್ದಾರೆ. ಈಗಷ್ಟೇ ರೇವಣ್ಣ ಅವರು ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಯಾವ ರೀತಿಯ ಸಂತಸ ಮನೆ ಮಾಡಿದೆ. ರೇವಣ್ಣ ಅವರನ್ನ ನಮ್ಮ ತಂಡ ಹಿಂಬಾಲಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದಿಂದ ಈಗ ಅವರು ಬಹುಶಃ ಬಸವನಗುಡಿಗೆ ಹೋಗ್ತಾರೋ ಅಥವಾ ದೇವೇಗೌಡರ ಭೇಟಿಗೆ ತೆರಳ್ತಾರೋ ಇನ್ನಷ್ಟೇ ನಾವು ಕಾದು ನೋಡಬೇಕಾಗತ್ತೆ. ಬಸವನಗುಡಿಗೆ ಹೋಗೋದಾದ್ರೆ ಶಿವಸ್ಮಿತಾ ನಿವಾಸಕ್ಕೆ ಅವರು ತೆರಳ್ತಾರೆ, ಇಲ್ಲ ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರ ತಂದೆಯ ಆಶೀರ್ವಾದವನ್ನ ಪಡಿಲಿಕ್ಕಿದ್ದಾರೆ. ರಸ್ತೆ ಮಧ್ಯೆ ರೇವಣ್ಣ ಅವರನ್ನ ಮಾತಾಡಿಸುವ ಪ್ರಯತ್ನ ಕೂಡ ನಮ್ಮ ತಂಡದಿಂದ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳನ್ನ ಮನಸ್ಸಲ್ಲಿ ಅದುಮಿಟ್ಕೊಂಡಿದ್ದಾರೆ. ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಏನಾದರೂ ವಿಚಾರಗಳನ್ನು ತಿಳಿಸ್ತಾರಾ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡ್ತಾರಾ? ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಬಹುಶಃ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತಾಡಲಿಕ್ಕಿಲ್ಲ ಕಾನೂನು ಪ್ರಕ್ರಿಯೆ ವಿಚಾರವಾಗಿ. ಆದರೆ ರಾಜಕೀಯ ಷಡ್ಯಂತ್ರ ದುರುದ್ದೇಶ ಅಂತ ಕಸ್ಟಡಿಯಲ್ಲಿ ಇದ್ದಾಗಲೂ ಏನು ಹೇಳ್ತಾ ಇದ್ರು ಅದನ್ನು ಮತ್ತೆ ಅವರು ಪುನರುಚ್ಚಾರ ಮಾಡಬಹುದು. ಕುಮಾರಸ್ವಾಮಿ ಅವರು ಕೂಡ ಈಗಷ್ಟೇ ಅವರು ಹೇಳ್ತಾ ಇದ್ದದನ್ನು ನೀವು ಕೇಳಿಸ್ಕೊಂಡ್ರಿ. ರಾಜಕೀಯ ದುರುದ್ದೇಶ ಇದೆ, ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ಘಟನೆಗಳು ಸಂಭವಿಸಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಇದ್ರ ಹಿಂದೆ ಯಾವ್ಯಾವ ತಿಮಿಂಗ್ಲಿದೆ, ಮಹಾನಾಯಕ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ರೇವಣ್ಣ ಅವರು ಯಾವ ದಾಟಿಯಲ್ಲಿ ಮಾತಾಡಬಹುದು ಇದನ್ನು, ಈ ಒಂದು ಘಟನೆ ಅವರ ಜೀವನದಲ್ಲಿ ನಡೆದಿದೆ. 11 ದಿನಗಳ ಕಾಲ ಅವರು ಕಸ್ಟಡಿಯಲ್ಲಿ ಏನಿದ್ರು, SIT ವಿಚಾರಣೆಗೆ ಒಳಪಟ್ಟಿದ್ರು, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಇವನ್ ಕಣ್ಣೀರು ಕೂಡ ಹಾಕಿದರು. JC ಆದ ತಕ್ಷಣ ನ್ಯಾಯಾಂಗ ಬಂಧನ ವಿಧಿಸಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗುತ್ತೆ ಅಂದ ತಕ್ಷಣ ಕೋರ್ಟ್ ಅಂಗಳದಲ್ಲಿ ಅವರು ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ರೇವಣ್ಣ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿಯ ಬಾಂಡ್, 2 ಶ್ಯೂರಿಟಿ, ಹಾಗೆಯೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅನ್ನೋದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದರೆ, ಯಾವುದೇ ಕಾರಣಕ್ಕೂ ಅವರು SIT ವಿಚಾರಣೆಗೆ ಅಸಹಕಾರವನ್ನು ತೋರಿಸಬಾರ್ದು, ಸಹಕಾರವನ್ನು ನೀಡಬೇಕು ಅಂತ. ಎಕ್ಸ್ಕ್ಲೂಸಿವ್ ಆಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರು ಜೈಲಿಂದ ರಿಲೀಸ್ ಆಗಿ ಈಗ ತಮ್ಮ ಸ್ವಸ್ಥಾನದತ್ತ ಮರಳುತ್ತಿರೋದು, ತಮ್ಮ ಮನೆಗೆ ಹಿಂದಿರುಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೀವು ಕ್ಯಾಮ್ರಾ ನೀವು ಇಲ್ಲಿ ನಿಂತಿರಲ್ಲ ರೇವಣ್ಣ ಅವರು ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇಲೆಬೆಲ್ ಸೆಕ್ಷನ್ಗಳ ಬಗ್ಗೆ, ನಾನ್ ಬೇಲೆಬೆಲ್ ಸೆಕ್ಷನ್ಗಳ ಬಗ್ಗೆ ಸಿಕ್ಕಾಪಟ್ಟೆ ವಾದ ಪ್ರತಿವಾದ ಆಯಿತು. ದುರುದ್ದೇಶ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ರೇವಣ್ಣ ಪರ ವಕೀಲರು ಎಳೆಯಾಗಿ ಕೋರ್ಟ್ನ ಗಮನಕ್ಕೆ ತಗೊಂಡ್ಬರ್ತಾ ಇದ್ರು. ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಯಾಕೆ ಅಂತ ಅನ್ನೋದಕ್ಕೆ ಹಲವು ಕಾರಣಗಳನ್ನು ಅವರು ಹೇಳ್ತಾ ಇದ್ರು. ಸಂತ್ರಸ್ತೆಯ ಕಿಡ್ನ್ಯಾಪ್ ಆಗಿದ್ಯಾವಾಗ,